ಮೌಂಟ್ ಎವರೆಸ್ಟ್ ಅನ್ನು ಇಲ್ಲಿಯವರೆಗೆ 4000ಕ್ಕೂ ಹೆಚ್ಚು ಜನ ಹತ್ತಿದ್ದಾರೆ. ಆದರೆ ಪ್ರಪಂಚದ ಅತಿ ಎತ್ತರದ ಪರ್ವತ ಅಲ್ಲದಿದ್ದರೂ ಕೇವಲ 6600 ಮೀಟರ್ ಎತ್ತರವಿರೋ ಕೈಲಾಸ ಪರ್ವತವನ್ನ ಇವತ್ತಿನವರೆಗೂ ಒಬ್ಬನೇ ಒಬ್ಬ ಮನುಷ್ಯ ಹತ್ತಿಲ್ಲ ಅಂದ್ರೆ ನೀವು ನಂಬ್ತೀರಾ? ಇದು ಕೇವಲ ಶಿವನ ಪವಾಡನ ಅಥವಾ ವಿಜ್ಞಾನಕ್ಕೆ ನಿಲುಕದ ವಿಸ್ಮಯನ? ರಷ್ಯಾದ ವಿಜ್ಞಾನಿಗಳು ಹೇಳ್ತಾರೆ, ಈ ಪರ್ವತದ ಹತ್ತಿರ ಹೋದ್ರೆ ನಿಮ್ಮ ವಯಸ್ಸು ವೇಗವಾಗಿ ಬೆಳೆಯುತ್ತೆ ಅಂತೆ. 12 ಗಂಟೆ ಇಲ್ಲಿ ಕಳೆದರೆ 2 ವಾರ ಕಳೆದ ಹಾಗೆ. ಉಗುರು ಕೂದಲುಗಳು ಬೆಳೆಯೋಕೆ ಶುರುವಾಗತ್ತೆ. ಗೂಗಲ್ ಅರ್ತ್ ನಲ್ಲಿ ಜೂಮ್ ಮಾಡಿ ನೋಡಿ. ಇದು ಸಾಧಾರಣ ಬೆಟ್ಟದ ತರ ಕಾಣಲ್ಲ. ಇದು ಪಿರಮಿಡ್ ಆಕಾರದಲ್ಲಿದೆ. 4 ಮುಖಗಳು ಸರಿಯಾಗಿ 4 ದಿಕ್ಕುಗಳಿಗೆ ಮುಖ ಮಾಡಿವೆ. ಸ್ಯಾಟಲೈಟ್ ನಿಂದ ನೋಡಿದ್ರೆ ಸೂರ್ಯ ಮುಳುಗೋವಾಗ ಇಲ್ಲಿ ನೆರಳು ಬಿದ್ರೆ ಸಾಕ್ಷಾತ್ ಸ್ವಸ್ತಿಕ ಚಿಹ್ನೆ ಮೂಡುತ್ತೆ. ಇನ್ನು ಬೆಟ್ಟದ ಮೇಲೆ ಹಿಮ ಬಿದ್ರೆ ಅದು ಓಂ ಆಕಾರದಲ್ಲಿ ಕಾಣುತ್ತೆ. ಇದು ಪ್ರಕೃತಿಯ ಸೃಷ್ಟಿನ ಅಥವಾ ಏಲಿಯನ್ಗಳು ಕಟ್ಟಿರೋದ? ಚೀನಾ ಅಂತಹ ಬಲಿಷ್ಠ ದೇಶ ಕೂಡ ಈ ಪರ್ವತದ ಮುಂದೆ ಮಂಡಿಯೂರಿತು. ಚೀನಾ ಸರ್ಕಾರ ಕೆಲವರು ಪರ್ವತಾರೋಹಿಗಳಿಗೆ ಪರ್ಮಿಷನ್ ಕೊಡ್ತು. ಆದರೆ ಯಾರೆಲ್ಲ ಮೇಲೆ ಹೋದ್ರೋ ಅವರೆಲ್ಲ ದಾರಿ ತಪ್ಪಿ ವಿಚಿತ್ರವಾಗಿ ಪ್ರಾಣ ಬಿಟ್ಟು. ಕೆಲವರು ಹೇಳ್ತಾರೆ, ಈ ಪರ್ವತದ ಒಳಗೆ ಒಂದು ಸೀಕ್ರೆಟ್ ಟನಲ್ ಇದೆ. ಅದು ನೇರವಾಗಿ ಬೇರೆ ಪ್ರಪಂಚಕ್ಕೆ ಅಂದ್ರೆ ಪ್ಯಾರಲಲ್ ಯೂನಿವರ್ಸ್ಗೆ ಕನೆಕ್ಟ್ ಆಗುತ್ತೆ ಅಂತ. ಇದನ್ನ ಅರಿತ ಚೀನಾ ಸರ್ಕಾರ ಈಗ ಪರ್ವತ ಹತ್ತೋದನ್ನ ಬ್ಯಾನ್ ಮಾಡಿದೆ. ನಮ್ಮ ಪುರಾಣಗಳ ಪ್ರಕಾರ ಇದು ಕೇವಲ ಕಲ್ಲು ಮಣ್ಣಿನ ಬೆಟ್ಟ ಅಲ್ಲ, ಇದು ಸಾಕ್ಷಾತ್ ಪರಮಶಿವನ ಮನೆ. ಇದು ಆಕ್ಸಿಸ್ ಮುಂಡಿ ಅಂದ್ರೆ ಭೂಮಿಯ ಕೇಂದ್ರ ಬಿಂದು. ರಾವಣನಂತಹ ಮಹಾನ್ ಶಕ್ತಿಶಾಲಿ ಕೂಡ ಈ ಪರ್ವತವನ್ನ ಎತ್ತೋಕೆ ಆಗದೆ ಕೈ ಸಿಕ್ಕಾಕೊಂಡು ಒದ್ದಾಡಿದ. ಇಲ್ಲಿ ಬರೋ ಶಬ್ದ ಗಾಳಿಯದ್ದಲ್ಲ, ಅದು ಶಿವನ ಡಮರುಗ ಧ್ವನಿ ಅಂತ ನಂಬಲಾಗತ್ತೆ. ವಿಜ್ಞಾನ ಏನೇ ಹೇಳಲಿ, ಟೆಕ್ನಾಲಜಿ ಎಷ್ಟೇ ಮುಂದುವರಿಯಲಿ, ಮನುಷ್ಯನ ಅಹಂಕಾರ ಕೈಲಾಸದ ಮುಂದೆ ನಡೆಯಲ್ಲ. ದೇವರು ಒಬ್ಬನೇ ಅಂತ ತೋರಿಸೋಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ನೀವು ಕೂಡ ಶಿವನ ಭಕ್ತರಾಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ನಲ್ಲಿ ತಪ್ಪದೆ ಓಂ ನಮಃ ಶಿವಾಯ ಅಂತ ಬರೆಯಿರಿ. ಇದೇ ತರಹದ ಮಿಸ್ಟ್ರಿಗಳಿಗಾಗಿ ಫಾಲೋ ಮಾಡಿ.